Hello all, welcome back to my channel. ಐ ಹೋಪ್ ನೀವು ರಾಜಸ್ಥಾನ್ ಸೀರೀಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ರಾಜಸ್ಥಾನ್ ಸೀರೀಸ್ನ ಡೇ 3. ಸೊ ನಾವು ಡೆಸರ್ಟ್ ಏರಿಯಾ ಕಡೆಯಿಂದ ಜೈಸಲ್ಮೇರ್ ಸರೌಂಡಿಂಗ್ಸ್ ಪ್ಲೇಸಸ್ ಎಲ್ಲ ಕವರ್ ಮಾಡೋಣ ಅಂದ್ಕೊಂಡ್ವಿ. ಸೊ ಅದೇ ಆನ್ ದ ವೇ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಈ ಟೆಂಪಲ್ ಕಾಣಿಸ್ತು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ದೇವರಿಗೆ ಕೈ ಮುಟ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಬಡಾಬಾಗ್. ನೀವೇ ನೋಡ್ತಿರ್ಬೋದು ದೂರದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಸ್ಟ್ರಕ್ಚರಲ್ಲಿರೋ ಒಂದು ಪ್ಲೇಸ್. ಸೊ ಇದ್ರ ಹೆಸರೇ ಒಂಥರ ಫನ್ನಿ ಆಗಿದೆ, ಬಡಾಬಾಗ್ ಅಂತ. ಬಟ್ ಇಲ್ಲಿ ತೋಟ ಆಗಲಿ ಗಾರ್ಡನ್ ಆಗಲಿ ಏನೂ ಇಲ್ಲ. ಇದು ಆ್ಯಕ್ಚುಲಿ ರಾಜರಿಗೆ ಸೇರಿರೋ ಒಂದು ಪ್ಲೇಸ್. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಇಲ್ಲಿ ವೈಬ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಕಾಮ್, ಪೀಸ್ಫುಲ್. ಹಾಗೆ ಸನ್ಸೆಟ್ ಟೈಮಲ್ಲಿ ಬಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಫುಲ್ ಗೋಲ್ಡನ್ ಕಲರಲ್ಲಿ ಗ್ಲೋ ಆಗ್ತಿರುತ್ತೆ. ಸೊ ಫೋಟೋ ತೆಗೆದುಕೊಳ್ಳೋಕ್ಕೆ ಇದಂತೂ ತುಂಬಾ ಪರ್ಫೆಕ್ಟ್ ಆಗಿರೋ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಕ್ರೌಡ್ ಜಾಸ್ತಿ ಇರಲಿಲ್ಲ. ಸೊ ಚಿಲ್ಲಾಗಿ ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಜೈಸಲ್ಮೇರ್ಗೆ ಬಂದರೆ ಈ ಪ್ಲೇಸ್ ಅಂತೂ ಮಿಸ್ ಮಾಡಲೇಬೇಡಿ. ಇದಂತೂ ಟೋಟಲ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ಆನ್ ದ ವೇ ನಾವು ಬಡಾಬಾಗ್ನ ನೋಡಿಕೊಂಡು ನೆಕ್ಸ್ಟ್ ಹೊರಟಿದ್ದೆ ವೆರಿ ಫೇಮಸ್ ಪ್ಲೇಸ್ ಜೈಸಲ್ಮೇರ್ ಫೋರ್ಟ್. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಇದು ನಾರ್ಮಲ್ ಫೋರ್ಟ್ ಅಲ್ಲ, ಇದೊಂಥರ ಲಿವಿಂಗ್ ಫೋರ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇಲ್ಲಿ ಇನ್ನೂ ಜನ ಸ್ಟೇ ಮಾಡ್ತಾರೆ ಅಂತ ಹೇಳ್ತಾರೆ. ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಸ್ಮಾಲ್ ಸ್ಟ್ರೀಟ್ ಥರ ಕಾಣಕ್ಕೆ ಸಿಗುತ್ತೆ. ಸೊ ಅಲ್ಲೇ ಶಾಪ್ಸ್, ಕೆಫೇಸ್ ಎಲ್ಲ ಇರುತ್ತೆ. ಒಂದು ಮಿನಿ ಸಿಟಿ ಅಂತಲೇ ಹೇಳ್ಬೋದು. ಈ ಫೋರ್ಟ್ನ ಬಿಲ್ಡ್ ಮಾಡಿದ್ದು ರಾವಲ್ ಜೈಸಲ್ ಅಂತ. ಸೊ ಅವರಿಂದನೇ ಈ ಜೈಸಲ್ಮೇರ್ ಅನ್ನೋ ಹೆಸರು ಬಂದಿದ್ದು. ಆ್ಯಂಡ್ ಈ ಫೋರ್ಟ್ ಫುಲ್ ಯೆಲ್ಲೋ ಸ್ಟೋನಲ್ಲಿ ಬಿಲ್ಡ್ ಮಾಡಿರೋದ್ರಿಂದ ಸನ್ಸೆಟ್ ಟೈಮಲ್ಲಿ ಫುಲ್ ಗೋಲ್ಡನ್ ಆಗಿ ಶೈನ್ ಆಗ್ತಿರುತ್ತೆ. ಸೊ ಇದಕ್ಕೆ ಗೋಲ್ಡನ್ ಸಿಟಿ ಅಂತ ಕರೀತಾರೆ. ಸೊ ನೀವು ಫೋರ್ಟ್ ಎಂಟ್ರ್ ಆಗಿದ ತಕ್ಷಣ ನಿಮಗೆ ಡೈರೆಕ್ಷನ್ನಲ್ಲಿರೋ ಬೋರ್ಡ್ಸ್ ಎಲ್ಲ ಕಾಣುತ್ತೆ. ಸೊ ನೀವು ಯಾವ ಡೈರೆಕ್ಷನಲ್ಲಿ ಹೋಗಿ ನಿಮಗೆ ಯಾವ ಪ್ಲೇಸಸ್ನ ನೋಡಬೇಕೋ ಆ ಡೈರೆಕ್ಷನಲ್ಲಿ ನೀವು ಹೋಗಬೇಕು. ಸೊ ನಮಗೆ ಸಿಟಿ ವ್ಯೂವ್ನ ನೋಡಬೇಕಂತ ಅನಿಸಿತ್ತು. ಸೊ ಅದಕ್ಕೆ ನಾವು ಲೆಫ್ಟ್ ಸೈಡ್ ಡೈರೆಕ್ಷನಲ್ಲಿ ತಗೊಂಡು ಈ ಸಿಟಿ ವ್ಯೂವ್ನ ನಮಗೆ ನೋಡೋಕ್ಕೆ ಸಿಕ್ತು. ಹಾಗೆ ನಿಮಗೆ ಈ ವಿಡಿಯೋ ಸೀರೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.